ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಶರಣ್ ದಿಶಾ ಹಾಲಿಡೇಸಿಂದ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ತಿಪ್ಟೂರಿಂದ ಕೇವಲ 20-25 ಕಿಲೋಮೀಟರ್ ದೂರದಲ್ಲಿರುವ ಅಕ್ಷಯಕಲ್ಪ ಅನ್ನೋ ಫಾರಮ್ಗೆ ಹೋಗ್ತಾ ಇದ್ದೀವಿ. ಈ ಅಕ್ಷಯಕಲ್ಪ ಫಾರಮ್ ಇರೋದು ಎಲ್ಲಿ, ಇಲ್ಲಿಯ ವಿಶೇಷತೆಗಳೇನು, ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಅಕ್ಷಯಕಲ್ಪದ ಒಳಗಡೆ ಹೋಗಲಿಕ್ಕೆ ಎಂಟ್ರಿ ಟಿಕೆಟ್ ಎಷ್ಟಿದೆ, ಅದರ ಮಾಹಿತಿ ಏನು, ಇಲ್ಲಿ ಒಂದು ದಿನ ಫಾರಮ್ ಹೌಸಲ್ಲಿ ಸ್ಟೇ ಆಗಲಿಕ್ಕೆ ಏನೇನು, ನಮಗೆ ಎಷ್ಟು ಹಣವನ್ನು ಕಟ್ಟಬೇಕು, ಹಾಗೆ ಒಂದು ದಿನ ಡೇ ಔಟಿಗೆ ಏನು ನಾವು ಚಾರ್ಜನ್ನು ಕಟ್ಟಬೇಕು ಅನ್ನೋದರ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಬನ್ನಿ, ಈ ಫಾರಮ್ ಹೌಸಲ್ಲಿ ನಮಗೆ ಒಳಗಡೆ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಇರುತ್ತದೆ. ಯಾವ ಥರ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ ಅಂತಂದರೆ, ಅಲ್ಲೇ ತಯಾರಾದಂತಹ ವಿವಿಧ ಬಗೆಯ ರುಚಿಯ ಮಜ್ಜಿಗೆಗಳನ್ನು ಕೊಡ್ತಾರೆ. ಆ ಮಜ್ಜಿಗೆ ಪ್ಯಾಕೆಟನ್ನು ನಾವು ಯಾವ ಥರ ಕಟ್ ಮಾಡಬೇಕು, ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಒಂದು ವಿಶೇಷವಾದ ಮಾಹಿತಿ ಕೊಡ್ತಾರೆ. ಹಾಗೆ ಬಿಸಿ ಬಿಸಿ ಹಾಲು ಕೊಡ್ತಾರೆ, ಕಾಫಿ ಇರುತ್ತೆ ಮತ್ತು ಟೀ ಇರುತ್ತೆ. ಅದು ಸ್ಟೀಲ್ ಗ್ಲಾಸಲ್ಲಿ ತುಂಬ ಒಂದು ಸ್ವಚ್ಛತೆಯನ್ನು ಕಾಪಾಡ್ತಾರೆ. ಇದರ ಬಗ್ಗೆ ಎಲ್ಲ ಮಾಹಿತಿಯ ಕೊಡಲಿಕ್ಕೆ ನಮ್ಮ ಜೊತೆ ಉದಯ್ ಇದ್ದಾರೆ. ಬನ್ನಿ ಉದಯ್ ಅವ್ರನ್ನ ಮಾತಾಡ್ಸೋಣ. ಹಾಯ್, ನನ್ನ ಹೆಸರು ಉದಯ್ ಅಂತ. ಅಕ್ಷಯಕಲ್ಪ ಫಾರ್ಮ್ಸ್ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಫಾರ್ಮ್ ಇರೋದು ತಿಪ್ಟೂರಿಂದ 13 ಕಿಲೋಮೀಟರ್ ದೂರದಲ್ಲಿ, ಇದು ಚನ್ನರಾಯಪಟ್ಟಣ ತಾಲೂಕಿಗೆ ಬರುತ್ತೆ. ನಮ್ಮ ಬಾರ್ಡ್ರಲ್ಲಿದೆ, ತಿಪ್ಟೂರು ಮತ್ತು ಚನ್ನರಾಯಪಟ್ಟಣ ಬಾರ್ಡ್ರಲ್ಲಿದೆ. ಬೆಂಗಳೂರಿಂದ 150 ಕಿಲೋಮೀಟರ್ಸ್ ಆಗುತ್ತೆ. ಇದು ಅಕ್ಷಯಕಲ್ಪ ಫಾರ್ಮ್ ಸ್ಟಾರ್ಟ್ ಆಗಿ 13 ವರ್ಷ ಆಯಿತು. 2010 ಅಕ್ಟೋಬರ್ 2 ಸ್ಟಾರ್ಟ್ ಆಗಿತ್ತು. ಅಕ್ಷಯಕಲ್ಪ ಮೂಲ ಉದ್ದೇಶ ಏನಂದರೆ ಆರ್ಗ್ಯಾನಿಕ್ ಫಾರ್ಮಿಂಗು, ಒಂದು ರೈತರ ಹೈನುಗಾರಿಕೆಯನ್ನು ಹೈನೋದ್ಯಮವನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶ. ರೈತರ ಎಂಪವರ್ಮೆಂಟು, ವುಮೆನ್ ಎಂಪವರ್ಮೆಂಟು, ಜೊತೆಗೆ ಆರ್ಗ್ಯಾನಿಕ್ ಕ್ವಾಲಿಟಿ ಪ್ರಾಡಕ್ಟನ್ನು ಕನ್ಸ್ಯೂಮರ್ ಡೋರ್ ಸ್ಟೆಪ್ಗೆ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಶುರು ಮಾಡಿದ್ದಂಥ ಸಂಸ್ಥೆ ಇದು. ಇದು ಫಾರಮ್ ಬಂದು ನಮ್ಮದು 24 ಎಕರೆ ಇದೆ. ಡೈರಿ ಫಾರ್ಮ್ ಇದೆ, ಮತ್ತು ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಇದೆ. ಆರ್ಗ್ಯಾನಿಕ್ ವೆಜಿಟೇಬಲ್ಸು, ಸ್ಪೈಸಸ್ಸು, ಫ್ರೂಟ್ಸು ಎಲ್ಲ ಬೆಳಿತೀವಿ. ಜೇನು ಸಾಕಾಣಿಕೆ ಕೂಡ ಮಾಡ್ತೀವಿ. ಪ್ಲಸ್ ನಮ್ಮದು ಡೈರಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಇದೆ. ಇಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಚೀಸು, ಪನ್ನೀರು, ಯೋಗರ್ಟು ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ನಮ್ಮದು ಮೇಯ್ನ್ ಸಪ್ಲೈ ಬಂದು ಮೆಟ್ರೋ ಸಿಟೀಸು, ಚೆನ್ನೈ, ಹೈದರಾಬಾದು, ಬೆಂಗಳೂರು ಸಪ್ಲೈ ಆಗ್ತಾಯಿದೆ. ಮೈಸೂರು, ತುಮಕೂರು, ತಿಪ್ಟೂರು ಕೂಡ ಸಪ್ಲೈ ಆಗ್ತಾಯಿದೆ. ಜೊತೆಗೆ 52 ಟೈರ್ 2 ಸಿಟೀಸ್ ಕೂಡ ಸಪ್ಲೈ ಆಗ್ತಾಯಿದೆ ಪ್ರಾಡಕ್ಟ್ಸ್. ಇವಾಗ ಸ್ವಲ್ಪ ಸಂಸ್ಥೆ ಸ್ಟಾರ್ಟ್ ಆಗಿದ್ದು 2010 ಅಕ್ಟೋಬರ್ 2ನೇ ತಾರೀಕು. ಇದು ಸ್ಟಾರ್ಟ್ ಮಾಡಿದವರು GNS ರೆಡ್ಡಿ ಮತ್ತು ಮಿಸ್ಟರ್ ಶಶಿಕುಮಾರ್ ಅಂತ. ಇವಾಗ ಶಶಿಕುಮಾರ್ ಅವರು ಪ್ರೆಸೆಂಟ್ CEO ಮತ್ತು ಕೋ-ಫೌಂಡರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಕಂಪ್ನಿ ಇಲ್ಲಿ ಸ್ಕೂಲ್ಸು, ಕಾಲೇಜಸ್ ವಿಸಿಟ್ಸ್ ಕೂಡ ಅಲೋ ಮಾಡ್ತೀವಿ. ಅಂದರೆ ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲ ಒಂದು ಇನ್ಫಾರ್ಮೇಟಿವ್ ಸೆಷನ್ಸ್ ಇರುತ್ತೆ. ಹೈನುಗಾರಿಕೆ ಬಗ್ಗೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ, ವೆಜಿಟೇಬಲ್ ಫಾರ್ಮಿಂಗ್ ಬಗ್ಗೆ, ಪೌಲ್ಟ್ರಿ ಬಗ್ಗೆ, ಮತ್ತು ಝೀರೋ ವೇಸ್ಟೇಜ್ ಕಾನ್ಸೆಪ್ಟ್ ಬಗ್ಗೆ, ಮತ್ತು ನಮ್ಮ ಕಾಂಪೋಸ್ಟ್ ಬಗ್ಗೆ, ಮತ್ತು ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಬಗ್ಗೆ, ಈ ಥರದ್ದೆಲ್ಲ ಸೆಷನ್ಸ್ ಇರುತ್ತೆ. ಅಕ್ಷಯಕಲ್ಪ ಇವಾಗ ಪ್ರೆಸೆಂಟ್ಲಿ ಒಂದು 1050 ರೈತರ ಜೊತೆ ವರ್ಕ್ ಮಾಡ್ತಾ ಇದೆ. ಆರ್ಗ್ಯಾನಿಕ್ ಫಾರ್ಮರ್ಸ್ ಜೊತೆ ವರ್ಕ್ ಮಾಡ್ತಾ ಇದೆ. ನಮ್ಮ ಡೈಲಿ ಪ್ರೊಕ್ಯೂರ್ಮೆಂಟ್ ಬಂದು ಪ್ರೆಸೆಂಟು 80,000 ಲೀಟ್ರ್ ಇದೆ ಡೈಲಿ ಪ್ರೊಡಕ್ಷನ್. ಹಾಗೆ ನೆಕ್ಸ್ಟ್ ನಾವು ಬಂದದ್ದು ಅಲ್ಲೇ ರೆಡಿ ಸಿಗುವಂತಹ ಬಾಳೆಹಣ್ಣನ್ನು ಅವರು ಪ್ಯಾಕ್ ಮಾಡಿ ಮೆಟ್ರೋ ಸಿಟಿಗಳಿಗೆ ಕಳಿಸ್ತಾರೆ. ಆ ಪ್ಯಾಕಿಂಗ್ ಯಾವ ಥರ ಇರುತ್ತೆ? ಬಾಳೆಹಣ್ಣನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸ್ಬೇಕು ಅಂತ ಅಂದರೆ ಅದಕ್ಕೆ ಒಂದು ನೀಟಾಗಿ ಪ್ಯಾಕಿಂಗ್ ಆಗಬೇಕು. ಆ ಪ್ಯಾಕಿಂಗಿನ ವಿಶೇಷತೆಗಳೇನು, ಅದನ್ನು ಇಲ್ಲಿ ಹೆಣ್ಮಕ್ಳು ಯಾವ ಥರ ಪ್ಯಾಕ್ ಮಾಡ್ತಾರೆ ನೋಡೋಣ ಬನ್ನಿ. ನೋಡಿ, ಈ ಥರ ಬಾಳೆಕಾಯಿನ ಹೀಟ್ ಪ್ರೋಸೆಸ್ಸಿಂದ ತೆಗೆದಿರ್ತಾರೆ. ಆ ಹಣ್ಣನ್ನು ಮುತುಕದ ಎಲೆ ಅಂತ ಕರಿತೀವಿ. ಮುಂಚೆ ಊಟಕ್ಕೆ ಇದನ್ನು ಉಪಯೋಗಿಸ್ತಾ ಇದ್ವಿ. ಆ ಮುತುಕದ ಎಲೆ ಮತ್ತು ನಾರನ್ನು, ಈ ನಾರನ್ನು ಹಾಕೋದ್ರಿಂದ ಹಣ್ಣನ್ನು ಪ್ರೆಸ್ ಮಾಡೋದಿಲ್ಲ, ಹಾಗೆ ಹೀಟನ್ನು ಒಂದು ಪ್ರೊಡ್ಯೂಸ್ ಮಾಡುತ್ತೆ. ಆಗ ಆ ಹಣ್ಣು ಒಳಗಡೆನೇ ಹಣ್ಣಾಗಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ. ಈ ಥರ ಒಂದು ಪ್ಯಾಕಿಂಗ್ನ ಮಾಡ್ತಾರೆ. ಅದನ್ನು ಕಟ್ಟಲಿಕ್ಕೂ ಸಹಿತ ನಾರಿನ ದಾರವನ್ನು ಯೂಸ್ ಮಾಡ್ತಾರೆ. ನಮ್ಮಲ್ಲಿ ಪುಂಡಿ ಊರಿ ಅಂತ ಕರೀತಾರೆ. ಆ ಪುಂಡಿ ಊರಿಂದ ಪ್ಯಾಕ್ ಮಾಡ್ತಾರೆ. ಈ ಥರ ಗಂಟು ಕಟ್ಟಿದ ಪ್ಯಾಕಿಂಗಲ್ಲಿ ಹೊರಗಡೆ ಬರ್ತದೆ. ತುಂಬ ಒಂಥರ ವಿಶೇಷವಾಗಿ ಅನಿಸುತ್ತೆ. ಹಾಗೆ ಹೈಜಿನ್ ಆಗಿದೆ ನೋಡಿ, ಎಲ್ಲರೂ ಗ್ಲೌಸ್ ಹಾಕೊಂಡರೆ. ಅರ್ಧ kg ಒಂದು ಪ್ಯಾಕಿಂಗ್ ನಡೆಯುತ್ತೆ. ಈ ಥರ ಪ್ಯಾಕಿಂಗ್ ಮಾಡಿದ ಹಣ್ಣನ್ನು ಪಾರ್ಸಲ್ ಮಾಡ್ತಾರೆ. ನೆಕ್ಸ್ಟ್ ಬಂದರೆ ಬಾಳೆಹಣ್ಣನ್ನು ಹಣ್ಣು ಮಾಡುವ ರೀತಿ ಇದೆಯಲ್ಲ, ಬಹಳ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ನಮ್ಮ ಹಳೆ ಕಾಲದಲ್ಲಿ ಪದ್ಧತಿಯಲ್ಲಿ ಯಾವ ಥರ ಮಾಡ್ತಾಯಿದ್ರು ಅದೇ ರೀತಿ ಮಾಡ್ತಾರೆ. ಬಾಳೆಕಾಯಿಯ ಗೊನೆಗಳನ್ನು ಕತ್ತರಿಸಿ ತಂದು ಅಲ್ಲಿಂದ ಆ ಚಿಪ್ಪಗಳನ್ನು ಬೇರೆ ಮಾಡ್ತಾರೆ. ಹಣ್ಣಿನ ಚಿಪ್ಪಗಳನ್ನು ಬೇರೆ ಮಾಡಿ ಈ ಒಳಗಡೆ ನಿಮ್ಗೇನು ಕಾಣ್ತಾ ಇದೆಯೋ ಉಬ್ಬಿಗೆ ಹಾಕೋದು ಅಂತ ಕರೀತಾರೆ.
ಆ ಬಾಳೆಕಾಯಿಯನ್ನು ಹಣ್ಣು ಮಾಡುವ ಘಟಕ. ಅದ್ರ ಒಳಗಡೆ ಒಂದು ಹೀಟ್ ಪ್ರೋಸೆಸ್ಸಿಂಗಲ್ಲಿ ಇಡ್ತಾರೆ. ಆ ಇಟ್ಟಾಗ ಒಂದು 2ರಿಂದ 3 ದಿನ ಅದ್ರ ಒಳಗಡೆ ಹಣ್ಣನ್ನು ಬಿಡ್ತಾರೆ. ಅಲ್ಲಿಂದ ಹೊರಗಡೆ ತೆಗೆದು 2ರಿಂದ 3 ಗಂಟೆ ಅದನ್ನು ಹೊರಗಡೆ ಬಿಟ್ಮೇಲೆ ಅದು ಕಲರ್ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ಮಾಹಿತಿ ಎಲ್ಲ ತುಂಬ ನೀಟಾಗಿ ಅಲ್ಲಿ ಪ್ರತಿಯೊಬ್ಬ ವೀಕ್ಷಕರಿಗೂ ಸಹಿತ ಕೊಡ್ತಾರೆ. ಇದನ್ನು ನೋಡಲಿಕ್ಕೆ ಒಂದು ಭಾಳ ಚೆನ್ನಾಗಿರುತ್ತೆ. ಹಾಗೆ ತೆಂಗಿನಕಾಯಿ ವಿಷಯಕ್ಕೆ ಬಂದರೆ ಅಲ್ಲೇ ಬೆಳೆದಿರುವ ತೆಂಗಿನಕಾಯಿಗಳು ತುಂಬ ಸೈಜು ದಪ್ಪವಾಗಿದೆ. ಅದರಲ್ಲೂ ನಮ್ಮ ತಿಪ್ಟೂರು ತೆಂಗಿನಕಾಯಿ ಕೊಬ್ಬರಿ ಅಂದರೆ ತುಂಬ ಫೇಮಸ್ ಆಗಿರೋವಂಥದ್ದು. ಈ ಥರ ಎಲ್ಲ ತೂಕ ಮಾಡಿಬಿಟ್ಟು ಅದನ್ನು ನಮ್ಮ ಬೆಂಗಳೂರು ಅಥವಾ ಹೈದರಾಬಾದು, ಮಡ್ರಾಸು ಈ ಥರ ಸಿಟಿಗಳಿಗೆ ತೂಕದ ಲೆಕ್ಕದಲ್ಲಿ ಸೇಲ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ನೀವೇನು ನೋಡ್ತಾ ಇದ್ದೀರಾ ಅದು ಅದರ ಇನ್ನೊಂದು ಮೌಲ್ಯಮಾಪನ ಮಾಡಿರುವಂಥ ನಾರಿದೆ. ಹಾಗೆ ತೆಂಗಿನಕಾಯಿ, ಹಾಗೆ ಎಳನೀರು. ಈ ಎಳನೀರು ಕುಡಿಲಿಕ್ಕೆ ತುಂಬ ರುಚಿಕರ. ಏಕೆಂದರೆ ನೈಸರ್ಗಿಕವಾಗಿ ಬೆಳೆದಿರುವಂಥ ಎಳ್ನೀರು. ಪ್ರತಿಯೊಬ್ಬರಿಗೂ ಎಳ್ನೀರು ಕೊಡ್ತಾರೆ, ಸಾಕಷ್ಟು ಎಳ್ನೀರು ಕುಡಿಬೋದು. ಇದನ್ನು ಕುಡ್ಕೊಂಡು ನಾವು ಮುಂದೆ ಬಂದಿದ್ದು ಜೇನು ಸಾಕಾಣಿಕೆ. ಈ ಜೇನು ಸಾಕಾಣಿಕೆಯ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾರೆ. ಪ್ರತಿಯೊಂದು ಹಂತದಲ್ಲೂ ಜೇನನ್ನು ನಾವು ಯಾವ ರೀತಿ ಸಾಕಬೇಕು, ರಾಣಿ ಜೇನು ಅಂದ್ರೇನು, ಹಾಗೆ ಆ ಜೇನು ಎಷ್ಟು ದೂರ ಹೋಗಿ ಮಕರಂದವನ್ನು ಹೀರಿ ಮತ್ತೆ ಬಂದು ಅದು ಕೂರುತ್ತೆ, ಹಾಗೆ ಸೈನಿಕ ಜೇನಿನ ಕೆಲಸ ಏನು, ಇದು ತುಂಬ ಒಂದು ದೊಡ್ಡ ಚಾಪ್ಟರ್ ಇದೆ. ಅದ್ರ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಮಾಡ್ತಾರೆ. ಚಿಕ್ಕ ಮಕ್ಕಳಿಗೂ ಸಹಿತ ಅದು ಭಾಳ ನೀಟಾಗಿ ಅರ್ಥ ಆಗುತ್ತೆ. ಅಷ್ಟು ಚೆನ್ನಾಗಿ ಒಂದು ವಿವರಣೆಯನ್ನು ಇಲ್ಲಿ ಕೊಡ್ತಾರೆ. ಜೇನನ್ನು ಕಟ್ಟುವ ರೀತಿ ಯಾವ ಥರ ಇರುತ್ತೆ, ಆ ಜೇನನ್ನು ನಾವು ಸಾಕಲು ಏನೇನು ಒಂದು ಸವಲತ್ತುಗಳನ್ನು ಅದಕ್ಕೆ ಕೊಡಬೇಕು ಅನ್ನುವುದನ್ನು ಮಾಹಿತಿ ಕೊಡ್ತಾರೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ರೈತರಿಗೂ ಜೇನು ಕೃಷಿ ಆಧಾರದ ಒಂದು ಮಾಹಿತಿಯನ್ನು ಕೊಡ್ತಾರೆ. ಹಾಗೆ ಪಶು ಸಂಗೋಪನೆಯ ಬಗ್ಗೆ, ಇಲ್ಲಿಯ ಒಂದು ಹಾಲಿನ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಹಾಗೆ ಸಮಗ್ರ ಕೃಷಿಯನ್ನು, ಸಾವಯವ ಬೇಸಾಯವನ್ನು ಹೇಗೆ ಮಾಡಬೇಕು, ಮತ್ತು ತರಕಾರಿ ಬೆಳೆಗಳ ಬಗ್ಗೆ ಮಾಹಿತಿ ಕೊಡ್ತಾರೆ. ನಾವು ಮನೆಯಲ್ಲಿ ವೇಸ್ಟಾಗಿ ಬಿಸಾಕುವಂತಹ ಕಸ ಏನಿರುತ್ತೆ, ಹಸಿ ಕಸ, ಆ ಕಸವನ್ನು ಯೂಸ್ ಮಾಡಿಕೊಂಡು ಟೆರೆಸ್ ಮೇಲೆ ಒಂದು ಗಾರ್ಡನ್ ಮಾಡಿಕೊಂಡು ನಮಗೆ ಬೇಕಾದ ತರಕಾರಿಗಳನ್ನು ಸುಲಭವಾಗಿ ನಾವು ಮನೆಯಲ್ಲೇ ಯಾವ ರೀತಿ ಬೆಳಿಬೇಕು, ಹಾಗೆ ಸಾವಯವ ಕೃಷಿಯಲ್ಲಿ ಬೆಳೆದಂತಹ ತರಕಾರಿಗಳಲ್ಲಿ ಎಷ್ಟರ ಮಟ್ಟಿಗೆ ಪೋಷಕಾಂಶ ಇರ್ತದೆ, ಹಾಗೆ ಆ ತರಕಾರಿಗಳನ್ನು ನಾವು ಸೇವಿಸೋದ್ರಿಂದ ನಮ್ಮಲ್ಲಿ ಆಗುವಂಥ ಬದಲಾವಣೆಗಳೇನು, ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟರು. ಹಾಗೆ ನೀವು ಯಾರಾದರೂ ಈ ಅಕ್ಷಯಕಲ್ಪ ಫಾರಮ್ ಹೌಸ್ಗೆ ಭೇಟಿ ನೀಡಬೇಕು ಅಂತಂದರೆ ನಮ್ಮ ದಿಶಾ ಹಾಲಿಡೇಸ್ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಅಕ್ಷಯಕಲ್ಪ ಒಂದು ವೆಬ್ಸೈಟ್ ಏನಿದೆ ಅಲ್ಲಿ ನೀವು ಹೋದರೆ ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಲಿಂಕನ್ನು ತಗೊಂಡು ನೀವು ಬುಕ್ ಮಾಡ್ಕೋಬೋದು. ಒಂದು ದಿನದ ಡೇ ಔಟಿಂಗ್ ಪ್ಯಾಕೇಜಿಗೆ 500 ರುಪೀಸ್ನ ಚಾರ್ಜ್ ಮಾಡ್ತಾರೆ. 2 ದಿನದ ಪ್ಯಾಕೇಜ್ಗೆ 1,000 ರೂಪಾಯಿ ಇರ್ತದೆ. ನೀವು ಬೇರೆ ಊರಿಂದ ತಿಪ್ಟೂರು ಅಥವಾ ಅರಸೀಕೆರೆಗೆ ಟ್ರೈನಲ್ಲಿ ಬಂದರೆ ಅಲ್ಲಿಂದ ನಮ್ಮ ವಾಹನದ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ. ಅಂದರೆ ದಿಶಾ ಹಾಲಿಡೇಸಿಂದ ಈ ವ್ಯವಸ್ಥೆ ಇರ್ತದೆ. ಅಥವಾ ಸ್ಕೂಲು, ಶಾಲಾ, ಕಾಲೇಜುಗಳಿಗೆ ಮಕ್ಕಳನ್ನು ಕರ್ಕೊಂಬರ್ಬೇಕು ಅಂದರೆ ಅದಕ್ಕೂ ಸಹಿತ ನಮ್ಮಲ್ಲಿ ವ್ಯವಸ್ಥೆ ಇರುತ್ತೆ. ನಮ್ಮ ಅರ್ಜುನ ಸಾರಥಿಯವ್ರು ರೆಡಿ ಆಗಿದ್ದಾರೆ. ಪಾರ್ಥ ಸಾರಥಿ ಹೆಸರೇನ್ರಿ? ಹೇಮಂತ್ ಅವ್ರು ನಮ್ಮ ಜೊತೆ ರೆಡಿ ಆಗಿದ್ದಾರೆ. ಒಂದು ಒಳ್ಳೆ ರೈಡ್ ಹೋಗ್ತಾ ಇದ್ದೀವಿ ಈಗ. ನಮಗಿದ್ದು ಮಾಮೂಲು, ನಿಮಗೆ ನೋಡ್ತಾ ಇರೋರ್ಗೆ ಹೊಸೊಬ್ರು ಆಗಿರ್ಬೋದು, ಬಟ್ ಚೆನ್ನಾಗಿರ್ತದೆ ಎಷ್ಟೋದ್ರು. ನಮ್ಮ 2 ಜೋಡೆತ್ತುಗಳ ಹೆಸರೇನಪ್ಪ? ಇನ್ನೂ ಹೆಸರಿಟ್ಟಿಲ್ಲ. ರಾಮ ಲಕ್ಷ್ಮಣ ಅಂತ ನಾವೇ ಹೆಸರಿಟ್ಬಿಡೋಣ. ಸೂಪರ್ ಇದೆ. ನಂಬರ್ ಹಾಕಿದ್ದಾರೆ ಇದಕ್ಕೆ. ಒಂದು 18, ಇನ್ನೊಂದು 218. ಅದು ಏನು ಅದು ಸೂಚಿಸುತ್ತೆ? ಓಕೆ, ಬ್ರೀಡ್ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಅದನ್ನ ಒಂದು ಕಾಸ್ಬಿಟ್ಟು ಸುಟ್ಬಿಟ್ಟು ಆ ಥರ ಹಾಕ್ತಾರೆ. ಬಟ್ ಅದು ಹೆಲ್ತಿಗೆ ಒಳ್ಳೇದು, ಮುದ್ರೆ ಅಂತಾರೆ. ಅದು ಚೆನ್ನಾಗಿದೆ. 2 ಎತ್ತುಗಳು, ಜೋಡೆತ್ತುಗಳು. ಕೃಷ್ಣ ಪರಮಾತ್ಮ ಏರು ಗಾಡಿ, ಎತ್ತಿನ ಗಾಡಿಯನ್ನು ಏರಿ ಊಟದ ಹಾಲ್ ಕಡೆ ಬಂದ್ವಿ. ತುಂಬ ದೊಡ್ಡದು ಊಟದ ಹಾಲ್ ಮಾಡಿದ್ದಾರೆ. ಒಂದು 200ರಿಂದ 300 ಜನ ಏಕಕಾಲದಲ್ಲಿ ಊಟ ಮಾಡ್ಬೋದು. ಹಾಗೆ ಆಡಿಟೋರಿಯಂ ಕೂಡ ಹೌದು. ದೊಡ್ಡ ದೊಡ್ಡ ರೈತರ ಸಭೆಗಳನ್ನು ಇಲ್ಲಿ ಮಾಡ್ತಾರೆ. ಹಾಗೆ ಇಲ್ಲಿ ಅಕ್ಷಯಕಲ್ಪದಲ್ಲಿ ಅನುಸರಿಸಬೇಕಾದಂತಹ ನಿಯಮಗಳನ್ನು ಭಾಳ ಚೆನ್ನಾಗಿ ಹೇಳಿದರು. ಅದೇ ಥರ ಅಲ್ಲಿ ನಿಯಮಗಳನ್ನು ಸಹಿತ ಪಾಲಿಸಬೇಕಾಗ್ತದೆ. ಹಾಗೆ ಸಾವಯವ ಕೃಷಿಯಲ್ಲಿ ಬೆಳೆದಂತಹ ಊಟ ಮಾಡಬೇಕು ಅಂದರೆ ಒಂದು ತುಂಬ ತೃಪ್ತ ಮನೋಭಾವ ಸಿಗುತ್ತೆ. ಆ ಒಂದು ಊಟವನ್ನು ಇಲ್ಲಿ ಕೊಡ್ತಾರೆ. ಆ ಊಟದ ಏನೇನು ಮೆನು ಇರುತ್ತೆ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ರುಚಿಕರವಾದ ಊಟ ನಮಗೆ ಸಿಕ್ತು. ಇವತ್ತು ಸಹಿತ ನಾವು ಮನೆಯಲ್ಲಿ ಆ ಊಟವನ್ನು ನೆನೆಸ್ಕೊತೀವಿ. ಬನ್ನಿ ಊಟ ಏನೇನಿದೆ ನೋಡೋಣ. ತುಂಬ ಹಶ್ವಾಗ್ತಾ ಇದೆ. ಉಪ್ಪು, ತುಪ್ಪ,
ರವೆಯಾಗಿರುವಂತಹ ತುಂಬ ಸುವಾಸನೆ ಭರಿತ ತುಪ್ಪ, ಕೆನೆ ಮೊಸರು, ಕೇಕ್ ಥರ ಇದೆ ನೋಡಿ ಮೊಸರು, ಕೆನೆ ಮೊಸರು, ಹಾಗೆ ರಸಮ್ಮು, ತಿಳಿ ಸಾರು ಅಂತೀವಿ, ಹಾಗೆ ಸಾಂಬಾರು, ಸೊಪ್ಪಿನ ಸಾಂಬಾರು, ಕೆಂಪಕ್ಕಿಯನ್ನು, ಇಲ್ಲಿ ವಿಶೇಷ ಅಂದ್ರೇ ಇದು ಕೆಂಪಕ್ಕಿಯನ್ನು ಉಣಬಡಿಸ್ತಾರೆ. ಹಾಗೆ ಕರ್ನಾಟಕದ ಶಕ್ತಿ ರಾಗಿ ಮುದ್ದೆ, ಚಪಾತಿ, ಪಲ್ಯ ಮತ್ತು ಸೊಪ್ಪಿನ ಕಾಳು, ಹಾಗೆ ಕೋಸಂಬರಿ, ಇಷ್ಟು ಐಟಮ್ನ ನಮ್ಗೆ ಊಟಕ್ಕೆ ಕೊಡ್ತಾರೆ. ಊಟ ಆದಮೇಲೆ ಅಲ್ಲೇ ಸಾವಯವ ಕೃಷಿಯಲ್ಲಿ ಬೆಳೆದಂತಹ ಬಾಳೆಹಣ್ಣು, ಇಷ್ಟನ್ನು ತಿನ್ನೋ ಅಷ್ಟೊತ್ತಿಗೆ ಹೊಟ್ಟೆ ಫುಲ್ಲಾಗಿತ್ತು. ಬೆಳಿಗ್ಗೆನೇ ಎಳ್ನೀರು, ವೆಲ್ಕಮ್ ಡ್ರಿಂಕು ಇದೆಲ್ಲ ಕುಡ್ಕೊಂಡು ನೆಕ್ಸ್ಟ್ ಗಾಡಿ ಹತ್ತಿಸ್ಕೊಂಡು ನಮಗೆ ಕರ್ಕೊಂಡು ಹೋಗಿದ್ದು ಹಸುಗಳನ್ನು ಸಾಕುವ ಜಾಗಕ್ಕೆ. ಆ ಹಸುಗಳು ಸಾಕೋ ಜಾಗ ಹೇಗಿದೆ, ಅಲ್ಲಿ ಅವನ್ನ ಯಾವ ಥರ ನೋಡ್ಕೊತಾರೆ, ಹಾಲು ಕರೆಯುವಂಥ ವಿಧಾನ ಹೇಗೆ, ಏಕೆಂದರೆ ತುಂಬ ಹಸು ಇದೆ, ಅವನು ಯಾವ ರೀತಿ ಹಾಲನ್ನು ಕರೀತಾರೆ ಅನ್ನೋ ವಿಧಾನವನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಮ್ಮ ದಿಶಾ ಲೇಡೀಸ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸದಾ ನಮಗೆ ಸಪೋರ್ಟ್ ಮಾಡಿ. ನಿಮ್ಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಕಳಿಸ್ತಾ ಇರ್ತೀನಿ. ಮುಂದಿನ ಅಕ್ಷಯ ಕಲ್ಪ ವಿಡಿಯೋಗೆ ಕಾಯ್ತಾ ಇರಿ. ಬಾಯ್ ಬಾಯ್.